ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಎದ್ದು ಬಂದಿದ ತಕ್ಷಣ ಸ್ವಲ್ಪ ಸ್ಟವ್ ಒರೆಸ್ಬಿಟ್ಟು ಹಾಗೆ ಬಿಸಿನೀರು ಇಟ್ಕೊಬಿಡೋಣ ಕುಡಿಯೋಕ್ಕೆ ಅಂತ ಅಂದ್ಬಿಟ್ಟು ಬಿಸಿನೀರು ಕಾಯಕ್ಕೆ ಇಡ್ತಾಯಿದ್ದೀನಿ. ಬಿಸಿನೀರು ಕುಡಿದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡೋಣ. ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅಂತ ಅಂದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ ನೆಲ ಒರೆಸ್ಬಿಟ್ಟು ಕಸ ಹೊಡೆದು ನೆಲ ಒರೆಸ್ಕೊಬಿಟ್ರೆ ಸ್ವಲ್ಪ ಆರಾಮ ಅನಿಸುತ್ತೆ. ಫಸ್ಟ್ ಅದೇ ಕೆಲಸನೇ ಮಾಡ್ಕೊಬಿಡ್ತೀನಿ ನಾನು. ಎದ್ದ ತಕ್ಷಣ ಕಸ ಹೊಡೆದು ನೆಲ ಒರೆಸ್ಕೊಂಡ್ಬಿಡ್ತೀನಿ. ಆಮೇಲೆ ಬೇರೆ ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ನಾವು ಒರೆಸ್ಬಿಟ್ಟು ಆಯಿತು, ನಾಷ್ಟಕ್ಕೆ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಪೂರಿ ಮತ್ತು ಸಾಗು ಮಾಡೋಣ ಅಂದ್ಕೊಂಡೆ. ಆಲೂಗೆಡ್ಡೆ ಬೇಯೋಕ್ಕೆ ಹಾಕಿದ್ದೆ. ಈ ಸಾಗು ಬಂದು ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ, ಹಾಗಾಗಿ ಅಮ್ಮನ ಕೈಲೇ ಮಾಡಿಸ್ದೆ. ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ಒಂದು ಟೊಮೆಟೊ ಹಾಕ್ಬಿಟ್ಟು ಅದನ್ನು ಕೂಡ ಫ್ರೈ ಮಾಡಬೇಕು. ಟೊಮೆಟೊ ಹಾಕಿರೋದು ವೀಡಿಯೋ ಕಟ್ಟಾಗಿದೆ. ಏನು ಕಡಲೆ ಹಿಟ್ಟು ಮತ್ತು ಆಲೂಗೆಡ್ಡೆನ ಎರಡೂ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಿವುಚ್ಕೊಂಡು ಹಾಕಬೇಕು. ಹಾಕ್ಬಿಟ್ಟು ಸ್ವಲ್ಪ ಬೆಂದ ಮೇಲೆ ಗಟ್ಟಿಯಾಗುತ್ತೆ, ಅದು ನೋಡಿಕೊಂಡು ನೀರು ಎಷ್ಟು ಕ್ವಾಂಟಿಟಿ ಬೇಕೋ ಹಾಕ್ಕೊಂಡ್ರೆ ಆಯಿತು. ಇನ್ನು ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇಳಿಸಿದ್ರೆ ಸಾಗು ರೆಡಿ ಆಗುತ್ತೆ. ಹಾಗೆ ಈ ಕಡೆ ಪೂರಿ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಪೂರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಅಂದರೆ ಭಾನುವಾರ ರೆಸ್ಟ್ ತೊಗೊಳ್ಳೋಣ ಅಂದ್ಕೊಂಡಿದ್ದೆ, ಬಟ್ ಭಾನುವಾರ ಕೆಲಸ ಇತ್ತಲ್ಲ ಹೊರಗಡೆ ಹೋಗೋದು, ಹಾಗಾಗಿ ಬೇಗ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಬೇಗ ಮಾಡ್ಕೊತಾ ಇದ್ದೀನಿ. ಇನ್ನು ಅದು ಮಧ್ಯಾಹ್ನಕ್ಕೆ ಅಡುಗೆನೂ ಕೂಡ ಮಾಡಿಬಿಟ್ಟು ಹೋಗಬೇಕು, ಹಾಗಾಗಿ ಬೆಳಗ್ಗೆನೇ ಎಷ್ಟಾಗುತ್ತೋ ಅಷ್ಟು ಮಾಡಿಬಿಟ್ಟು ಹೋಗೋಣ. ಇನ್ನು ಮಧ್ಯಾಹ್ನ ಬರೋಷ್ಟೊತ್ತಿಗೆ ಲೇಟಾದ್ರೇನ ಊಟನೂ ಲೇಟಾಗುತ್ತೆ ಅಂದ್ಬಿಟ್ಟು ಬೆಳಗ್ಗೆ ಟಿಫನ್ಗೆ ಪೂರಿ ಸಾಗು ಮಾಡಿಬಿಟ್ಟು ತಿಂದ್ಕೊಂಡು ಮಧ್ಯಾಹ್ನಕ್ಕೆ ಸೊಪ್ಪು ಸಾರು ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಗಿಡದಲ್ಲೇ ಸೇಮ್ ಅದೇ ಥರನೇ ಸೊಪ್ಪಿಟ್ಟಿತ್ತು, ಮತ್ತು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಅದನ್ನು ಕಿತ್ಕೊಂಡೋಗಿ ಹಾಕಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸಾರು. ಈ ಸೊಪ್ಪು ಹೆಸರು ನಂಗೆ ಗೊತ್ತಿಲ್ಲ, ನಮ್ಮ ಅತ್ತೆ ನನಗೆ ತೊಗೊಬಂದು ಕೊಟ್ಟಿದ್ದರು, ಹಾಗಾಗಿ ಅದನ್ನು ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪ ಮಣ್ಣಿರುತ್ತಲ್ಲ, ಹಾಗಾಗಿ ಸ್ವಲ್ಪ ತೊಳೆದ್ಬಿಟ್ಟು ನೆನೆಸ್ಬೇಕು. ನೀರಲ್ಲಿ ನೆನೆಸಿದ್ರೆ ಮಣ್ಣೆಲ್ಲ ಕೆಳಗೋಗುತ್ತೆ. ಇದಕ್ಕೆ ಸ್ವಲ್ಪ ಬೇಳೆ ಜಾಸ್ತಿನೇ ಹಾಕ್ಬಿಟ್ಟು ಸಾಂಬಾರು ಮಾಡು, ತುಂಬ ಚೆನ್ನಾಗಾಗುತ್ತೆ ಅಂತ ನಮ್ಮ ಅತ್ತೆ ಹೇಳಿದರು, ಹಾಗಾಗಿ ಹಂಗೆ ಮಾಡೋಣ ಅಂತ ಅಂದ್ಬಿಟ್ಟು ಬೇಳೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕಬೇಕಿತ್ತು, ಮರ್ತೋಗ್ಬಿಟ್ಟಿದ್ದೆ. ಹಸಿಮೆಣ್ಸಿನ್ಕಾಯಿ ಹಾಕೇ ಇರಲಿಲ್ಲ. ಆಮೇಲೆ ಮತ್ತೆ ನೆನೆಸ್ಕೊಂಡು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಬಿಟ್ಟು ಬೇಯಿಸಿಟ್ಟೆ. ಇನ್ನು ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ತಂದು ಹಂಗೆ ಇಟ್ಟಿದ್ವಿ, ಹಾಳಾಗ್ಬಿಟ್ಟಿತ್ತು ಸ್ವಲ್ಪ. ಇನ್ನು ಹಂಗೆ ಇಟ್ಟರೆ ಇನ್ನೂ ಹಾಳಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಬಿಡೋಣ ಅಂತ ಕ್ಲೀನ್ ಮಾಡಿ ಎತ್ತಿಡ್ತಾಯಿದ್ದೀನಿ. ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಹೊರಗಡೆ ಹೊರಟ್ವಿ. ಫಸ್ಟು SRS ಫಾರ್ಮ್ನ ಫಿಲ್ಲಪ್ ಮಾಡ್ಬಿಟ್ಟು ಬಂದ್ವಿ. ಬರ್ತಾ ದಾರಿಲಿ ಹಾಗೆ ದೇವಸ್ಥಾನಕ್ಕೆ ಹೊರಟು ಬರೋಣ ಅಂತ ಸಾಯಿಬಾಬಾ ದೇವಸ್ಥಾನಕ್ಕೆ ಹೊರಟೆ. ತುಂಬ ಅಂದರೆ ತುಂಬ ಇಷ್ಟ ನನಗೆ ಈ ದೇವಸ್ಥಾನ. ನನ್ನ ಮದುವೆಗಿಂತ ಮುಂಚೆ ಪ್ರತಿ ವಾರ ಹೋಗ್ತಿದ್ದೆ ತುಂಬ ಇಷ್ಟಪಟ್ಟು. ಇನ್ನು ಪೂರ್ಣಿಮೆ ಹತ್ರ ಬಂತಲ್ಲ, ಸೊ ಅದಕ್ಕೆ ಡೆಕೋರೇಷನ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ರೆಡಿ ಮಾಡೋಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ. ಅಲ್ಲಿ ಕೈ ಮುಕ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು. ಹೊರಗಡೆ ಬಂದಿದ ತಕ್ಷಣ ಪ್ರಸಾದ ಸಿಕ್ತು. ಹಾಗೆ ಪ್ರಸಾದ ತಿಂದ್ಕೊಂಡು ಒಂದು ರೌಂಡ್ ಹಾಕೋಣ ಅಂತ ಅಂದ್ಬಿಟ್ಟು ದೇವಸ್ಥಾನ ಒಂದು ರೌಂಡ್ ಹಾಕಿದೆ. ಪ್ರತಿ ಸರಿ ನಾನು ಹೋಗಿ ಅಲ್ಲಿ ಹರಕೆ ದಾರ ಕಟ್ಟಿದಾಗಲೂ ಅಷ್ಟೇ ಒಂದು ಹೂವಕ್ಕೆ ದಾರ ಹಾಕ್ಬಿಟ್ಟು ಕೊಡ್ತಿದ್ರು. ಆ ದಾರಾನ ಕಟ್ತಿದ್ದೆ, ನಂಗೆ ನೆನಪೈತೆ. ಇವರೇನೋ ಬಳೆ ಎಲ್ಲ ಕಟ್ಟಿದ್ದಾರೆ, ಅದೆಲ್ಲ ನಂಗೆ ಗೊತ್ತಿಲ್ಲ. ಹೂವು ಕಟ್ಟಿ ಕೊಡ್ತಾರೆ ಅಲ್ಲೇ. ಹಾಗೆ ಇಲ್ಲಿ ಬುಕ್ ಬರೆಯೋಣ ಅಂತ ಬಂದೆ. ನನ್ನ ಮಗಳು ನಾನು ಕೂಡ ಬರಿತೀನಿ ಅಂತಂದ್ಲು. ತುಂಬ ಖುಷಿಯಾಯಿತು. ಮಕ್ಕಳು ಬರಿತೀನಿ ಅನ್ನೋದು ನಾನು ಬೇಡ ಅನ್ನೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸರಿ ಆಯಿತು ಬರೆಯಮ್ಮ ಅಂತ ಹೇಳಿದೆ. ಹಾಗೆ ಅಲ್ಲೆಲ್ಲ ಕಸ ಹೊಡೆದು ಕ್ಲೀನ್ ಮಾಡ್ತಾಯಿದ್ರು. ಇನ್ನು ಹಬ್ಬಕ್ಕೆಲ್ಲ ರೆಡಿ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಒಂದು ಪೇಜ್ ಬರೆದ್ಬಿಟ್ಟು ಕೂತಿದ್ದೆ. ನನ್ನ ಮಗಳು ಇನ್ನೂ ಬರೀತಿದ್ಲಲ್ಲ, ಸೊ ಇನ್ನೊಂದು ಸಲ ಬರೆಯೋಣ ಅಂತ ಅಂದ್ಬಿಟ್ಟು ಇನ್ನೊಂದು ಲೈನ್ ಬರೆದು ಸ್ಟಾಪ್ ಮಾಡಿದೆ. ಇನ್ನು ಅವಳು ನೋಡಿ ಒಂದು ಪೇಜ್ ಪೂರ್ತಿ ಓಂ ಸಾಯಿರಾಮ್ ಅಂತ ಬರೆದಿದ್ದಾಳೆ. ತುಂಬ ಅಂದರೆ ತುಂಬ ಖುಷಿಯಾಯಿತು ಅವಳು ಬರೆದಿದ್ದು. ಪ್ರತಿ ಸರಿ ನಾನು ಬರೆದ್ಬಿಟ್ಟು ಬರ್ತಿದ್ದೆ, ಅದೇ ನೆನಪಾಯಿತು ನನಗೆ ಎಷ್ಟು ಚೆನ್ನಾಗಿ ಬರೀತಿದ್ದಾಳೆ ಅಂತ ಅಂದ್ಬಿಟ್ಟು. ಅದೆಲ್ಲ ಆದಮೇಲೆ ಹೊರಗಡೆ ಬಂದ್ವಿ. ಒಂದು ರೌಂಡ್ ಹೊರಗಡೆ ಬಂದುಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು, ಅದೇನೋ ಗೊತ್ತಿಲ್ಲ, ಅಲ್ಲಿ ಹೋದರೆ ಬರೋಕ್ಕೆ ಮನಸ್ಸಾಗಲ್ಲ, ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ಅಲ್ಲಿಂದ ಹೊರಗಡೆ ಬರ್ತಾ ದಾರ ಚೆನ್ನಾಗಿತ್ತು ಕೈ ಕಟ್ಟೋಕ್ಕೆ ಅಂದ್ಬಿಟ್ಟು ನಮ್ಮ ಯಜಮಾನ್ರಿಗೆ ತೊಗೊಂಡು ಕೈಗೂ ಕಟ್ಟಿದೆ.
ನಂದು ವಾಚು ನಂದು ಕೊಡು ಕೊಡು ನಂದು ನೋಡು ಕೊಡು ಅದಕ್ಕೆ ನಂದು ಕೆಳಗಡೆ ಇಳಿ ಕೆಳಗೆ ಬರೀ ನಾಟಕ ಆಡ್ತಾಳೆ ಮೊಬೈಲ್ ಬೇಕು ನೀನು ಏನು ನಾಟಕ ಕೊಡಲ್ಲ ಅವನ ಕಿವಿ ಇವತ್ತು ಕಿತ್ತು ಹೋಯ್ತದೆ ಇವತ್ತು ಗ್ಯಾರಂಟಿ ನಿನಗೆ ನಿಮ್ಮ ಅಮ್ಮನ ತಿರ್ಸ್ಕೋ ನಂಗೆ ಯಾಕೆ ಕೇಳ್ತಾ ಇದೆಯಾ ಓ ಏನು ನನಗೆ ಬ್ಯಾ ನೀವು ಅಮ್ಮನ ತಿರ್ಸ್ಕೋಗು ನೀವು ಅಮ್ಮನ ತಿರ್ಸ್ಕೋಗಿ ಇಲ್ಲಿ ಇವರು ಒಂಥರ ಯಾವಾಗ ಹೊಡೆದಾಡ್ತಾರೋ ಯಾವಾಗ ಹಿಂಗಿರ್ತಾರೋ ಗೊತ್ತಾಗಲ್ಲ. ಮಕ್ಕಳೇ ಅಂದರೆ ಅಷ್ಟೇ ಅಲ್ವಾ. ನೋಡಿ ಎಷ್ಟು ಮುದ್ದಾಗಿ ಮುದ್ದಾಡ್ತಿದ್ದಾರೆ ಅಂತ. ಹಾಗೆ ಬೆಣ್ಣೆ ಸ್ವಲ್ಪ ಹಾಗೆ ಇಟ್ಟಿದೆ, ವೇಸ್ಟಾಗಿ ಹೋಗುತ್ತೆ, ಇನ್ನು ತುಂಬ ದಿವಸ ಇಡೋದು ಬೇಡ ಅಂದ್ಬಿಟ್ಟು ತುಪ್ಪ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಬೆಣ್ಣೆ ಮಾಡ್ಕೊಳ್ಳೋಕ್ಕೆ ಫ್ರಿಜ್ಜಲ್ಲಿ ಇಟ್ಟಿರೋದನ್ನ ಡೈರೆಕ್ಟ್ ತೊಗೊಂಡು ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಿದ್ದೀನಿ ಅಷ್ಟೇ. 2 ಸಲ ಒಳ್ಳೆ ನೀರು ಹಾಕ್ಬಿಟ್ಟು ತೊಳ್ಕೊಂಡೆ, ರೆಡಿ ಆಯಿತು. ಇನ್ನು ಅಮ್ಮ ಬೆಣ್ಣೆ ನೋಡಿದ ತಕ್ಷಣ ನನಗೆ ಬ್ರೆಡ್ಗೆ ಹಾಕ್ಕೊಡಿ, ನಂಗೆ ತುಂಬ ಇಷ್ಟ ಅಂತ ಅಂತು. ಹಾಗಾಗಿ ಬ್ರೆಡ್ಗೆ ಸಕ್ಕರೆ ಹಾಕ್ಬಿಟ್ಟು ಬೆಣ್ಣೆ ಹಾಕ್ಬಿಟ್ಟು ಕೊಡ್ತಾಯಿದ್ದೀನಿ. ನಮ್ಮ ಅಮ್ಮಂಗೆ ಹಿಂಗೆ ತಿನ್ನೋದು ತುಂಬ ಇಷ್ಟ, ಹಂಗಾಗಿ ಅವರೇ ನನಗೆ ಬೆಣ್ಣೆ ಹಾಕ್ಕೊಡು ಅಂತ ಕೇಳಿದ್ರು. ಇನ್ನು ಉಳ್ದಿದ್ದನ್ನ ತುಪ್ಪ ಕಾಯ್ಸೋಕ್ಕಿಡೋಣ ಅಂತ ಅಂದ್ಬಿಟ್ಟು ಕಾಯ್ಸೋಕ್ಕಿಟ್ಟಿದ್ದೀನಿ. ಮನೆಯಲ್ಲೇ ಒಂದು 15 ದಿವ್ಸಕ್ಕೊಂದ್ಸಲ 20 ದಿವ್ಸಕ್ಕೊಂದ್ಸಲ ಈ ಥರ ಬೆಣ್ಣೆ ಮಾಡಿಕೊಂಡೆ ಒಂದು 100 ಗ್ರಾಮ್ ತುಪ್ಪ ಸಿಗುತ್ತೆ. ನಾನು ಹಾಗೆ ಮಾಡ್ಕೊಳ್ಳೋದು, ತುಪ್ಪ ಏನು ಅಂಗಡಿಯಿಂದ ತರಲ್ಲ, ಮನೆಯಲ್ಲೇ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇನ್ನು ತುಪ್ಪ ಕಾಯ್ಸೋಕ್ಕಿಡೋಣ ಅಂತ ಅಂದ್ಕೊಂಡೆ, ಏನೂ ಇರಲಿಲ್ಲ. ಅಂದರೆ ತುಪ್ಪ ಕಾಯಿಸ್ಬೇಕಾದ್ರೆ ಏನು ಎಲೆ ಮತ್ತು ನುಗ್ಗೆ ಸೊಪ್ಪು, ಏಲಕ್ಕಿ ಏನೇನೋ ಹಾಕ್ತಾರೆ. ನಾನು ಇದ್ದಿದ್ರಲ್ಲೇ ಹಾಕೋಣ ಅಂದ್ಬಿಟ್ಟು ಮೆಂತ್ಯನು ಮತ್ತು ಏಲಕ್ಕಿ ಹಾಕ್ಬಿಟ್ಟೆ ಕಾಯಿಸಿದೆ. ಚೆನ್ನಾಗಿ ಘಮ ಬಂತು ನೋಡಿ, ಎಷ್ಟು ಚೆನ್ನಾಗಾಗಿದೆ ತುಪ್ಪ. ಹಾಗೆ ನಮ್ಮ ಮನೆಯಲ್ಲಿ 200 ಗ್ರಾಮ್ದು ನಂದಿನಿ ತುಪ್ಪದ ಬಾಟಲ್ ಇತ್ತು, ತುಂಬ ಹಳೇದು. ಅದಕ್ಕೇನೆ ಹಾಕಿಟ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಆರಿದ್ಮೇಲೆ ಸೋಸೆ ಎತ್ತಿಡ್ತಿದ್ದೀನಿ. ನೋಡಿ, ಇದು 200 ml ನಂದಿನಿ ತುಪ್ಪದ ಬಾಟಲ್ಗೆ ಅರ್ಧ ಸಿಕ್ಕಿದೆ, ಅಂದರೆ 100 ml ಸಿಕ್ಕಿದೆ. ಸಾಕು ಇಷ್ಟಿದ್ರೆ. ಇನ್ನು ರಾತ್ರಿ ಅಡುಗೆಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಚಿಕನ್ ತೊಗೊಬಂದಿದ್ರು. ಹಾಗಾಗಿ ಚಿಕನ್ ಫ್ರೈ ಮಾಡೋಣ, ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಚಿಕನ್ ಫ್ರೈ, ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ, ಈಸಿಯಾಗಿ ಮಾಡ್ಕೊಬೋದು. ಈರುಳ್ಳಿ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ರುಬ್ಬಿರೋ ಅಂಥ ಮಿಶ್ರಣ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಏನಿಲ್ಲ, ರುಬ್ಬಕ್ಕೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಚಕ್ಕೆ, ಲವಂಗ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಇದ್ದರೆ ಪುದೀನ ಹಾಕೋಬೋದು, ಇಲ್ಲಾಂದ್ರೆ ನಡೆಯುತ್ತೆ. ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು ಅಷ್ಟೇ. ಅದಕ್ಕೆ ಇನ್ನೇನು ಹಾಕೋದು ಬೇಡ. ಚಿಕನ್ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು 5 ನಿಮಿಷ ಮುಚ್ಚಿಟ್ರೆ ಆಯಿತು, ಫ್ರೈ ರೆಡಿ ಆಯಿತು. ಈಗ ಬಿರಿಯಾನಿ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಬಿರಿಯಾನಿಗೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಅರಿಶಿನ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೆಣಸು ಹಾಕ್ಬಿಟ್ಟು ಗ್ರೈಂಡ್ ಮಾಡಿಕೊಂಡ್ರೆ ಮಸಾಲ ರೆಡಿ ಆಗುತ್ತೆ. ಒಂದು ಕುಕ್ಕರ್ಗೆ ಎಣ್ಣೆ ಮತ್ತು ಪಲಾವ್ ಎಲೆ, ಒಂದು ಏಲಕ್ಕಿ, ಚೆನ್ನಾಗಿ ಈರುಳ್ಳಿ ಫ್ರೈ ಆದಮೇಲೆ ರುಬ್ಬಿಟ್ಟಿರುವಂಥ ಮಸಾಲೆ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಸಿ ಸ್ಮೆಲ್ ಹೋದ್ಮೇಲೆ ಚಿಕನ್ ಇರುತ್ತೆ, ಅದನ್ನು ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದೇ ಸಲ ಸಾಲ್ಟ್ ಹಾಕ್ಕೊಂಬಿಡ್ತೀನಿ ನಾನು, ಪದೇ ಪದೇ ಹಾಕೊಳಕ್ಕೆ ಹೋಗಲ್ಲ. ಹಾಗಾಗಿ ಒಂದೇ ಸಾರಿ ಸಾಲ್ಟ್ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇಲ್ಲಿ ಮೊಸರು ಹಾಕ್ಕೊತಿದ್ದೀನಿ, ಅಂದರೆ ಮೊಸರು ಹಾಕ್ಕೊಬೋದು, ಆಮೇಲೆ ಟೊಮೆಟೊ ಹಣ್ಣು ಹಾಕ್ಕೊಬೋದು.
ನಾನು ಮೊಸರೆ ಸ್ವಲ್ಪ ಜಾಸ್ತಿ ಹಾಕ್ಕೊತಿದ್ದೀನಿ. ಟೊಮೆಟೊ ಹಣ್ಣು ಸ್ವಲ್ಪ ಹಾಕಿ ಒಂದೇ ಒಂದು ಅಷ್ಟೇ ಟೊಮೆಟೊ ಹಣ್ಣು ಹಾಕಿದ್ದೀನಿ. ಚೆನ್ನಾಗಾಗುತ್ತೆ ಟೇಸ್ಟ್ ಮಾತ್ರ. ನಾನು ಈ ಥರನೇ ಬಿರಿಯಾನಿ ಮಾಡೋದು. ಇದಕ್ಕೆ ತೊಳೆದಿಟ್ಟಿರೋಂಥ ಅಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಮ್ಗೆ ಕ್ವಾಂಟಿಟಿ ನೋಡಿಕೊಂಡು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪೆಲ್ಲ ಹಾಕಿರ್ತೀವಲ್ಲ, ಚೆನ್ನಾಗಿ ಮಿಕ್ಸ್ ಆದಮೇಲೆ ಇನ್ನೊಂದು ಸಲ ಕೈ ಆಡಿಸ್ಬಿಟ್ಟು ಸ್ವಲ್ಪ ಕಸೂರಿ ಮೆಂತ್ಯ ಇದ್ದರೆ ಆಪ್ಷನಲ್ಲ, ಹಾಕಿದ್ರೆ ಹಾಕ್ಬೋದು, ಬಿಟ್ಟರೆ ಬಿಡ್ಬೋದು. ನಾನಿತ್ತು ಅಂತ ಹಾಕಿದೆ. ಇನ್ನು ಬಿರಿಯಾನಿ 2 ವಿಸಿಲ್ ಆದಮೇಲೆ ಆಯಿತು. ರಾತ್ರಿ ಊಟಕ್ಕಿನ್ನ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಕ್ಕೊತಿದ್ವಿ. ಮಕ್ಕಳೆಲ್ಲ ಹೊಟ್ಟೆ ಹಸಿವು ಅಂತಿದ್ರು. ಮಧ್ಯಾಹ್ನನೂ ಕೂಡ ಊಟ ಅದೇ ದೇವಸ್ಥಾನದಲ್ಲಿ ತಿಂದಿದ್ದಷ್ಟೇ. ಇನ್ನು ಅಡುಗೆ ಎಲ್ಲ ಆದಮೇಲೆ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಬೇಕು, ಇಲ್ಲಾಂದರೆ ಸಮಾಧಾನನೇ ಆಗೋಲ್ಲ. ಹಾಗಾಗಿ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಇಡ್ತಾಯಿದ್ದೀನಿ. ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣ ಬೇರೆ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಇನ್ನು ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಇನ್ನು ಅಡುಗೆ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಹಾಗೆ ಸಿಂಕೆಲ್ಲ ಕ್ಲೀನ್ ಮಾಡಿ ಫಸ್ಟು ಸಿಂಕಲ್ಲಿ ಆಲ್ಮೋಸ್ಟ್ ಇರೋ ನೈಟ್ ಹೊತ್ತೆ ಜಿಲ್ಲೆಗಳು ಜಾಸ್ತಿ ಆಗ್ಬಿಡ್ತಾವಲ್ಲ, ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಮಲ್ಕೊಳ್ಳೋದು ನಾನು. ಎಲ್ಲ ಚೆನ್ನಾಗಿ ತೊಳೆದಾದ್ಮೇಲೆ ಸ್ವಲ್ಪ ಸ್ಟವ್ ಕೂಡ ಹಾಗೆ ಒರೆಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಸ್ಟವ್ ಕೂಡ ಒರೆಸ್ಕೊಂಡೆ. ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಬಾಯ್. ಸಿ ಯು.